ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಕುಸುಮ ಅವರು ಜಿಮ್ ಬಂದಿರೋ ಹುಡುಗಿ ಜೊತೆಯಲ್ಲಿ ಜಗಳ ಆಡ್ತಿದ್ದಾರೆ. ನಾನು ಜಿಮ್ ಮಾಡಬೇಕು, ಇಳಿದು ಬಾ ಅಂತ ಹೇಳ್ಬಿಟ್ಟು ಅವಳನ್ನ ಜೋರು ಮಾಡ್ತಿದ್ದಾರೆ. ಇಳಿಯೋಕ್ಕಾಗಲ್ಲ, ಏನು ಮಾಡ್ತೀರಾ ಅಂತ ಅವಳು ಕೇಳ್ತಿದ್ದಾಳೆ. ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಆವಾಜ್ ಆಗ್ತಿದ್ದಾಳೆ. ಅಷ್ಟೊತ್ತಿಗೆ ಕಿಶನ್ ಬರ್ತಾನೆ ಅಲ್ಲಿಗೆ. ಆ ಹುಡುಗಿ ಹೇಳ್ತಿದ್ದಾಳು ಕುಸುಮ ಅವ್ರಿಗೆ, ಏನು ಕೋಪ ಬರ್ಸೋದು ಅಲ್ಲದೆ ನನ್ನ ಹೆಡ್ಫೋನ್ನ ಹಾಳು ಮಾಡಿದ್ದೀರಾ ಅಂತ. ನಾನು ಸುಮ್ಮನೆ ಬಿಡಲ್ಲ ನಿಮ್ಮನ್ನು ಅಂತಾಳೆ. ಬಿಡಲ್ಲ ಅಂದರೆ ಏನೇ ಮಾಡ್ತೀಯಾ ನೀನು ಅಂತೇಳ್ಬಿಟ್ಟು ಕುಸುಮ ಅವ್ರು ಗಲಾಟೆ ಮಾಡ್ತಿದ್ದಾರೆ. ಕಿಶನ್ನು ಒಂದು ನಿಮಿಷ ಏನು ನಡೀತಿದೆ ಇಲ್ಲಿ ಅಂತೇಳಿ ಕಿಶನ್ ಕೇಳ್ತಿದ್ದಾರೆ. ನೋಡಿ ಸರ್, ನನ್ನ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡೋದಲ್ಲದೆ ನನ್ನ ಹೆಡ್ಫೋನ್ನ ಹೊಡೆದಾಕಿದ್ದಾರೆ ಅಂತ ಹೇಳ್ತಿದ್ದಾಳೆ. ಇದರ ರೇಟು 10,000 ಅಂತಾಳೆ. ಮೇಡಮ್ ಬೇಜಾರು ಮಾಡ್ಕೋಬೇಡಿ, ಇದೇ ಥರದ್ದು ಒಂದು ನಿಮಗೆ ವಸ್ತು ನಾನು ಇಸ್ಕೊಡ್ತೀನಿ ಅಂತ ಕಿಶನ್ ಹೇಳ್ತಿದ್ದಾರೆ. ಕಿಶನ್ ತುಂಬ ಸಮಾಧಾನವಾಗಿ ಅಮ್ಮ ಏನಿದೆಯಲ್ಲ ಅಂತ ಹೇಳಿ ಕೇಳ್ತಿದ್ದಾನೆ ಕುಸುಮ ಅವ್ರ ಹತ್ರ. ಅದೇ ಟೈಮಲ್ಲಿ ದೂರದಲ್ಲಿ ನಿಂತ್ಕೊಂಡು ಒಂದು ಹುಡುಗಿ ಕಿಶನ್ನ ಗುರಾಯಿಸ್ತಾ ಇದ್ದಾಳೆ. ಅವಳು ಜಿಮ್ಮಿಗೆ ಬರೋ ಹುಡುಗಿ. ಅವಳು ತುಂಬ ದಿನದಿಂದ ಕಿಶನ್ನ ನೋಡಿ ಇಷ್ಟಪಡ್ತಾ ಇದ್ದಾಳೆ. ಎಲ್ಲ ಅವಳಿಂದನೇ ಆಗಿದ್ದು. ನಾನೇನು ಮಾಡಿದೆ ಮೇಡಮ್ ಅಂತಾಳೆ ಆ ಕಲಿಸ್ಕೊಡೋ ಹುಡುಗಿ. ನೀನು ಅದಕ್ಕೆ ತಾನೇ ಹೇಳಿದ್ದು, ಹೀಗೆ ಮಾಡೋದನ್ನು ಸಾಕು, ಇದನ್ನು ಕಲಿಸ್ಕೊಡು ಅಂತ ನಾನು ಹೇಳಿದೆ ನಿನಗೆ ಅಂತ ಹೇಳ್ತಿದ್ದಾರೆ. ಸರ್ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಗ್ರೌಂಡ್ ಎಕ್ಸಸೈಸ್ ಮಾಡಿಸ್ದೆ ಅಂತ ಹೇಳ್ತಿದ್ದಾಳೆ ಹುಡುಗಿ. ಒಪ್ಸೋಕೆ ಟ್ರೈ ಮಾಡಿದೆ ಸರ್, ಆದರೆ ಅವ್ರು ಒಪ್ಕೊಳ್ಳಿಲ್ಲ ಅಂತ ಹೇಳ್ತಿದ್ದಾಳೆ ಆ ಹುಡುಗಿ. ಒಪ್ಸೋಕಂತ ಟ್ರೈ ಮಾಡಿದೆ ಅಂತ ಹೇಳ್ತಿದ್ದಾಳೆ ಕಲಿಸ್ಕೊಡೋ ಹುಡುಗಿ. ಆದರೆ ಜಗಳಾಡಿರೋ ಹುಡುಗಿ ಹೇಳ್ತಿದ್ದಾಳೆ, ಎಲ್ಲಿ ಕಲಿಸೋದು ಸಾರ್, ಎಲ್ಲಿ ಒಪ್ಸೋದು, ತುಂಬ ಘಾಟಿ ಇವರು ಅಂತ ಹೇಳ್ತಿದ್ದಾಳೆ. ನನ್ನೇ ಘಾಟಿ ಹೆಂಗ್ಸು ಅಂತ ಹೇಳ್ತೀಯಾ ಅಮ್ಮಣ್ಣಿ, ಹಂಗೆಲ್ಲ ಹೇಳಿದರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಅಂತಾಳೆ ಕುಸುಮ ಅವರು. ಕಿಶನ್ ಹೇಳ್ತಿದ್ದಾನೆ ಕುಸುಮ ಅವ್ರು ನೋಡಿ, ಅಮ್ಮ ಜಗಳ ಆಡೋದು ಬೇಡ ಮೇಡಮ್ ಜಗಳ ಬೇಡ, ಮೇಲ್ಗಡೆ 4th ಫ್ಲೋರಲ್ಲಿ ಖಾಲಿ ಇದೆ, ನೀವು ಅಲ್ಲೋಗಿ ಮಾಡಿ ಅಂತ ಹೇಳಿ ಕಳಿಸ್ತಾನೆ. ಕುಸುಮ ಅವ್ರು ಕಲಿಸ್ಕೊಡೋ ಹುಡುಗಿಗೆ, ಏನು ನಿಂತ್ಕೊಂಡು ನೋಡ್ತಾ ಇದೆಯಾ, ಕಲಿಸ್ಕೊಡು ಬಾ ಅಂತ ಕರೀತಾರೆ. ಅವಾಗ ಕಿಶನ್ ಹೇಳ್ತಾನೆ, ಅಮ್ಮ ಒಂದು ನಿಮಿಷ ಅಂತ ಹೇಳಿ, ನಾನು ಈ ಥರ ಹೇಳ್ತೀನಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ, ಇದನ್ನು ಮಾಡ್ಸೋಕ್ಕಾಗಲ್ಲ ಇವತ್ತು ನಿಮಗೆ ಅಂತ ಹೇಳ್ತಾನೆ ಕಿಶನ್ನು. ಯಾಕೆ ಮಾಡೋಕ್ಕಾಗಲ್ಲ, ನಾನು ಈಗಲೇ ಮಾಡಬೇಕು ಅಷ್ಟೇ ಅಂತೇಳಿ ಹಠ ಮಾಡ್ತಾರೆ ಕುಸುಮ ಅವರು. ಅಮ್ಮ ಜಿಮ್ ಅನ್ನೋದು ನಮ್ಮ ಜೀವನ ಇದ್ದಂಗೆ, ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗಬೇಕು ಅಂತೇಳಿ ಅರ್ಥ ಮಾಡಿಸ್ತಾನೆ ಕಿಶನ್ನು ಕುಸುಮ ಅವ್ರಿಗೆ. ಒಟ್ಟಿಗೆ 2 ಹೆಜ್ಜೆನೂ ಇಟ್ಟರೆ ತೊಂದರೆ ಆಗುತ್ತಲ್ಲ, ಹಾಗಿದು ಒಂದಾದ ಮೇಲೆ ಒಂದು ಕಲಿಬೇಕಮ್ಮ, ಇಲ್ಲಾಂದರೆ ನಮ್ಮ ದೇಹಕ್ಕೆ ಒಳ್ಳೆಯದಾಗಲ್ಲ ಅಂತಾನೆ. ನೋಡಿ 2 ದಿನ ನೀವು ಗ್ರೌಂಡ್ ಎಕ್ಸಸೈಸ್ ಮಾಡಿರಿ, ಆಮೇಲೆ ನಾನೇ ನಿಮಗೆ ಕಲಿಸ್ಕೊಡ್ತೀನಿ, ಆ ಜವಾಬ್ದಾರಿ ನಂದು ಅಂತಾನೆ. ಇಷ್ಟು ಸಮಾಧಾನವಾಗಿ ಹೇಳ್ತಿದ್ದೆ ಅಂದರೆ ನಾನು ಕೇಳ್ತೀನಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಅದೇ ವಿಷಯನ ಭಾಗ್ಯಗೆ ಫೋನ್ ಮಾಡಿ ಹೇಳ್ತಾನೆ. ಹುಡುಗನಿಗೆ ಕೋಪ ಬರೋ ಥರ ಎಷ್ಟೋ ಟ್ರೈ ಮಾಡಿದೆ, ಆದರೆ ಕೋಪನೇ ಬಂದಿಲ್ಲ, ತುಂಬ ತಾಳ್ಮೆಯಿಂದ ಡೀಲ್ ಮಾಡ್ದೆ ಎಲ್ಲನೂ ಅಂತ. ಡೈಲಿ ಜಿಮ್ಮಿಗೆ ಬರ್ತಾ ಇದ್ದಿದ್ದು ಹುಡುಗಿ, ಅದರಲ್ಲಿ ಒಬ್ಬಳು ಕಿಶನ್ನ ನೋಡಿ ಇಷ್ಟಪಡ್ತಿರ್ತಾಳೆ. ಆದರೆ ಈ ವಿಷಯ ಕಿಶನ್ಗೆ ಹೇಳಿರಲ್ಲ. ಅವಳು ದೂರದಲ್ಲಿ ನೋಡಿಕೊಂಡು ಎಲ್ಲನೂ ಒಬ್ಬಳೇ ಕೂತ್ಕೊಂಡು ನಗಿತಾ ಇರ್ತಾಳೆ, ಒಬ್ಬೊಬ್ಬಳೇ ನೋಡಿಕೊಂಡು ಅದನ್ನು ಕುಸುಮ ಅವ್ರು ನೋಡಿಬಿಟ್ಟು, ನೀನು ಕಿಶನ್ನ ನೋಡಿ ಇಷ್ಟಪಡ್ತಿದ್ಯಾ ಅಲ್ವಾ, ದೂರದಲ್ಲಿ ಕೂತ್ಕೊಂಡು ಅವನ್ನ ನೋಡಿ ನಗಿತಾ ಇದೆಯಾ, ನನಗೆ ಗೊತ್ತಾಯಿತು ಅಂತಾಳೆ. ನಾನು ನಿನ್ನ ಫ್ರೆಂಡು, ಹೇಳ್ಕೊಬೋದು ನನ್ನ ಹತ್ರ ಅಂತ ಹೇಳಿ ಅವಳ ಹತ್ರದಿಂದ ಎಲ್ಲ ಬಾಯಿ ಬಿಡಿಸ್ಕೊಂಡು, ಹೋಗು ಕಿಶನ್ಗೆ ಹೋಗ್ಬಿಟ್ಟು ನೀನು ಇಷ್ಟಪಡ್ತಿರೋ ವಿಷಯನ ಹೇಳು ಅಂತಾಳೆ. ಅಂತಾಳೆ. ಅವಳು ಧೈರ್ಯ ಸಾಲಲ್ಲ, ಅವಾಗೂ ಧೈರ್ಯ ಕೊಟ್ಟು ಕುಸುಮ ಅವ್ರು ಕಳಿಸ್ತಾರೆ. ಅದನ್ನು ಹೋಗಿ ಅವಳು ಮಾತಾಡೋಷ್ಟರಲ್ಲಿ ಇಲ್ಲಿ ಭಾಗ್ಯ ಕುಸುಮ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಿರುವಾಗ, ಇಲ್ಲಿ ಭಾಗ್ಯ ಕುಸುಮ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಅಲ್ಲಿ ಅವನಿಗೆ ಕೋಪನೇ ಬಂದಿಲ್ಲ ಅನ್ನೋ ವಿಷಯನ ಹೇಳ್ಕೊತಿದ್ದಾಳೆ. ಇನ್ನೂ ಒಂದು ಮುಖ್ಯವಾಗಿರೋ ವಿಷಯ ಇದೆ, ಇಲ್ಲಿ ಒಂದು ಹುಡುಗಿ ಅವನ್ನ ನೋಡಿ ಇಷ್ಟಪಡ್ತಿದ್ದಾಳೆ ಅಂತ ಭಾಗ್ಯ ಮುಂದೆ ಕುಸುಮ ಅವರು ಹೇಳ್ತಿದ್ದಾರೆ. ಅವನು ಯಾವುದೇ ಕಾರಣಕ್ಕೂ ತಾಂಡವನ ಥರ ಮಾತ್ರ ಇರಬಾರ್ದು ಅಂತ ಹೇಳ್ಕೊತಿದ್ದಾಳೆ. ಆ ಹುಡುಗಿ ಅವನ್ನ ನೋಡಿ ನಗಿವಾಗ ಅವನು ನಗ್ದ. ಯಾಕೆ ನಗಿಬೇಕಿತ್ತು ಅವನು, ಅದನ್ನು ಏನಂತೇಳಿ ನಾನು ತಿಳ್ಕೊತೀನಿ ಅಂತ ಹೇಳ್ಬಿಟ್ಟು ಕುಸುಮ ಅವ್ರು ಹೇಳ್ತಿದ್ದಾರೆ ಫೋನಲ್ಲಿ. ಭಾಗ್ಯ ಹೇಳ್ತಿದ್ದಾಳೆ, ಇವಾಗಲೂ ಮಾತಾಡ್ತಿದ್ದಾರೆ ಅತ್ತೆ ಅಂತ. ಇಲ್ಲ ಇವನು ಸ್ವಲ್ಪ ದೂರನೇ ಇದ್ದಾನೆ, ಆಕೆನೇ ಒಂದು ಸ್ವಲ್ಪ ನೋಡಿ ನಗಿತಾಳೆ ಅಂತ. ನಮ್ಮ ಪೂಜಾಗೆ ನೋಡೋ ಹುಡುಗ ತುಂಬ ಒಳ್ಳೆಯವನಾಗಿರಬೇಕು ಅತ್ತೆ ಅಂತ ಹೇಳ್ತಾಳೆ. ಆಯಿತು ಭಾಗ್ಯ ಆಯಿತು, ಎಲ್ಲನೂ ನೋಡಿ ಪರೀಕ್ಷೆ ಮಾಡಿ ಒಳ್ಳೆ ಮಾರ್ಕಸ್ ಕೊಡ್ತೀನಿ ನಾನು ಅಂತೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಮಾತಾಡಿ ಕಟ್ ಮಾಡಿದ ತಕ್ಷಣ ಪೂಜಾ ಅಲ್ಲಿಗೆ ಬರ್ತಾಳೆ. ಅಕ್ಕ ಏನು ನಡೀತಾ ಇದೆ, ಪೂಜಾ ಒಳ್ಳೆ ಹುಡುಗ ಅಂತ ಹೇಳ್ತಿದ್ದೀರಲ್ಲ, ಅತ್ತೆ ಯಾರನ್ನಾದ್ರೂ ಪರೀಕ್ಷೆ ಮಾಡೋಕ್ಕೆ ಹೋಗಿದ್ದಾರಾ ಅಂತ ಹೇಳ್ಬಿಟ್ಟು ಅನ್ನುವಾಗ, ಎಲ್ಲ ನೀನು ಒಳ್ಳೇದಕ್ಕೆ ಮಾಡ್ತಾ ಇರೋದು ಪೂಜಾ ಅಂತೇಳಿ ಭಾಗ್ಯ ಹೇಳಿ ಸುಮ್ಮನೆ ಆಯ್ತಾಳೆ.
ಇಲ್ಲಿ ಜಿಮ್ಮಲ್ಲಿ ಇರುವಂಥ ಹುಡುಗಿ ಈ ಹುಡುಗಿನ ನೋಡಿ ಏನಂತಾರೆ ಕುಸುಮ ಅವರು, ಏನು ಕಿಶನ್ನ ನೋಡಿ ಇಷ್ಟಪಡ್ತಿದ್ಯಾ, ಅವನ್ನ ನೋಡ್ತೀಯಾ, ಒಬ್ಬೊಬ್ಬಳೇ ನಗಿತೀಯಾ, ಏನು ಅವನ್ನ ನೋಡಿ ಇಷ್ಟನಾ ನಿನಗೆ, ನಾನು ನಿನ್ನ ಫ್ರೆಂಡು, ಏನಿದ್ರು ಹೇಳ್ಕೊ ನನ್ನ ಹತ್ರ ಅಂತೇಳಿ ಬಾಯಿ ಬಿಡಿಸ್ಕೊತಾರೆ. ಸರಿ, ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಹೋಗಿ ಅವ್ನಿಗೆ ಹೇಳ್ಕೊ ಅಂತ ಹೇಳ್ತಾಳೆ ಕುಸುಮ ಅವರು. ನಾನಾ ಅಂತಾಳೆ. ನೀನಲ್ದೆ ಇನ್ನೇನು ನಾನು ಹೋಗಿ ಹೇಳ್ಬೇಕಾ ಅಂತ ಕುಸುಮ ಅವ್ರು ಹೇಳ್ತಾರೆ. ಹೋಗಿ ಧೈರ್ಯವಾಗಿ ಹೋಗಿ ಹೇಳು, ನಾನು ನಿನ್ನ ಜೊತೇಲಿದ್ದೀನಿ ಅಂತಾಳೆ. ಆವಾಗ ಆ ಹುಡುಗಿ ಹೋಗ್ಬಿಟ್ಟು ಕಿಶನ್ ಹತ್ರ, ನಾನು ತುಂಬ ದಿನದಿಂದ ಹೇಳ್ಬೇಕು ಅಂದ್ಕೊಂಡಿದ್ದೆ ಸರ್, ನಿಮ್ಮನ್ನು ನಾನು ಇಷ್ಟಪಡ್ತಿದ್ದೀನಿ, ಐ ಲವ್ ಯು ಅಂತಾನೆ. ಈ ವಿಷಯ ಅವನು ನಕ್ಕೊಂಡು ಹೇಳ್ತಾನೆ, ಈ ವಿಷಯನ ಇಲ್ಲಿ ಮಾತಾಡೋದು ಬೇಡ, ಬನ್ನಿ ಬೇರೆ ಕಡೆಗೆ ಹೋಗಿ ಮಾತಾಡೋಣ ಅಂತೇಳಿ ಒಳಗೆ ಕರ್ಕೊಂಡು ಹೋಗ್ತಾನೆ. ಅದನ್ನು ಕುಸುಮ ಅವ್ರು ನೋಡಿ ಕಿಶನ್ ಮೇಲೆ ಶಾಕ್ ಆಗೋಗ್ತಾರೆ. ಈಗ ಗೊತ್ತಾಗುತ್ತೆ ಇವನ ಬಂಡವಾಳ ಏನು ಅಂತ ಹೇಳ್ಬಿಟ್ಟು ಕುಸುಮ ಅವರು ಮಾತಾಡ್ಕೊತಿದ್ದಾರೆ. ಆ ಹುಡುಗಿ ಜೊತೆ ಮಾತಾಡ್ತಿರುವಾಗ ಕುಸುಮ ಅವ್ರಿಗಂತೂ ಶಾಕು, ಏನು ಇಲ್ಲಿಗೆ ಕರ್ಕೊಂಡ್ಬಂದು ಮಾತಾಡ್ತಿದ್ದಾನಲ್ಲ ಅಂತ. ಆ ಹುಡುಗಿ ಅವಳು ಪ್ರೀತಿ ಬಗ್ಗೆ ಹೇಳುವಾಗ ಕಿಶನ್ನು ನಗಿತಾ ಇರುವಾಗ ಅದನ್ನು ನೋಡಿ ಕುಸುಮ ಅವ್ರು ಶಾಕ್ ಆಗಿಬಿಡ್ತಾರೆ. ಆದರೆ ಕಿಶನ್ ನೋ ಅಂತಾನೆ. ಕುಸುಮ ಅವ್ರಿಗೆ ಖುಷಿ ಆಗಿಬಿಡುತ್ತೆ, ಇಲ್ಲಿ ಕತೆ ಮುಗೀತು.